ನಮಸ್ಕಾರ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಿ ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾನವನ ಅಂತರಂಗದ ಮಿಡಿತಗಳಿಗೆ, ಜೀವನದ ಏಳು ಬೀಳುಗಳಿಗೆ ಕವಿತೆಯ ರೂಪ ನೀಡಿ ಓದುಗರ ಮನಸ್ಸನ್ನು ತಲುಪಿಸುವ ಸುಂದರ ಯತ್ನವೇ ಭಾವದಲೆ ಕವನ ಸಂಕಲನ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿರುವ ಲೇಖಕಿ ಸುಮನ್ ರಾವ್ ಮಂಡ್ಯ ಅವರ ಕ್ರಿಯಾಶೀಲತೆಯಿಂದ ಮೂಡಿಬಂದ 45 ಕವನಗಳ ಸುಂದರ ಗೊಂಚಲಿದು. ಕಥಾಬಿಂದು ಪ್ರಕಾಶನದಿಂದ ಹೊರಬಂದಿರುವ ಈ ಕೃತಿಯಲ್ಲಿ ಅನುಭವಗಳೇ ವರ್ಣರಂಜಿತ ರಂಗೋಲಿಯಾಗಿ ಅರಳುವಬ ಪರಿಯನ್ನು ಮುನ್ನಡಿಯಲ್ಲಿ ಸಾಹಿತ್ಯ ಪರಿಚಾರಕರಾದ ಡಾ ಕೊಯ್ಚಪ್ಪೆ ಗೋವಿಂದ ಭಟ್ ಅವರು ಶ್ಲಾಘಿಸಿದ್ದಾರೆ. ಬಾಲ್ಯದ ಸಿಹಿಕಹಿ ನೆನಪುಗಳು, ಕರುಳಿನ ಕರೆ, ನಾರಿಯ ಸಾಧನೆ, ಬದಲಾಗುತ್ತಿರುವ ಯಾಂತ್ರಿಕ ಬದುಕು ಮತ್ತು ಅನ್ನದಾತನ ಋಣ ಹೀಗೆ ಸಾಮಾಜಿಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಭಾವಪೂರ್ಣ ಸಾಲುಗಳು ಪ್ರತಿಯೊಬ್ಬ ಓದುಗನ ಮನಸ್ಸನ್ನು ಮಿಡಿಯುತ್ತವೆ. ಸಾಹಿತ್ಯ ಪ್ರೇಮಿಗಳ ಪ್ರತಿಯೊಂದು ಮನೆಯಲ್ಲೂ ಇರಬೇಕಾದ, ಮನಸ್ಸಿಗೆ ನೆಮ್ಮದಿ ನೀಡುವ ಕೃತಿ ಭಾವದಲೆ. ತಪ್ಪದೇ ಓದಿ, ಪ್ರೋತ್ಸಾಹಿಸಿ. ಸಮಾನ ಮನಸ್ಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ಸೇರಿರೋದೆಲ್ಲ ಒಂದೇ ಮನಸ್ಸಿನಿಂದ. ನಾನು ಆಟ ಮಾತೆಲ್ಲ ರುದ್ರಮವೆಲ್ಲ ಹೇಳ್ಕೊಟ್ಟಿದ್ದಾರೆ, ತೆರೆಯಿಂದ ಅಷ್ಟೇ ಮಾತಾಡಕ್ಕೆ ಹೋಗಲ್ಲ. ಭಾವ ಮತ್ತು ಅನುಭವಗಳಿಂದ ಕೂಡಿದ ಬರಹ ರೂಪವೇ ಈ ಭಾವದಲೆ. ನಾನು ಈ ವೇದಿಕೆ ಹತ್ತೋದಕ್ಕೆ ಈಗ ಆಗಸ್ಟ್ ತಿಂಗಳಲ್ಲಿ ಉಡುಪಿನಲ್ಲಿ ನನ್ನದು ಗಾಜಿನ ಮನೆ ಅನ್ನೋ ಕಾದಂಬರಿಯನ್ನು ನಾನು ಬಿಡುಗಡೆ ಮಾಡಿದೆ, ಇದೇ ಪ್ರಕಾಶನದಲ್ಲಿ. ಮುಂದಿನ ನನ್ನ ಎಲ್ಲ ಬರಹ ಕೂಡ ಇದೇ ಪ್ರಕಾಶನದಲ್ಲಿ ನಾನು ಪ್ರಕಟಗೊಳಿಸಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ದೀನಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ಈ ಭಾವದ ಒಳಗಡೆ ಇರುವಂತಹ ಒಂದೇ ಒಂದು ಕವನ ಓದ್ಬಿಟ್ಟು ಈ ಪುಸ್ತಕವನ್ನು ಓದಿ ನಾನು ಪ್ರೋತ್ಸಾಹ ಕೇಳ್ಕೊತೀನಿ. ಮನಃಶಾಂತಿ ಅಲ್ಲಿ ತಂದದ್ದಾಯ್ತು, ತಂದು ಮನೆಗೆ ತುಂಬಿದ್ದಾಯ್ತು, ಆದರೂ ಸಿಗಲಿಲ್ಲ ಶಾಂತಿ. ಅದು ಇದು ಓದಿದ್ದಾಯ್ತು, ಅವರಿವರ ಭೇಟಿಯಾಯ್ತು, ಮನ ಬಿಚ್ಚಿ ನುಡಿದದ್ದಾಯ್ತು, ಆದರೂ ಸಿಗಲಿಲ್ಲ ಶಾಂತಿ. ಸುತ್ತಿ ಸುರಿದು ಮಾರೋದಿಲ್ಲ, ರೊಕ್ಕ ನೀಡಿ ತರುವುದಲ್ಲ, ಬೆಲೆ ಬಾಳುವ ಮನಃಶಾಂತಿ. ಎಲ್ಲೆಲ್ಲಿ ಹುಡುಕುವೆಯ ಮೂಡ, ಪುನುಗಿನ ಕತ್ತೂರಿ ಎಂದಲ್ಲಿ ನಿನ್ನಲ್ಲೇ ಅಡಗಿರುವುದು ನೋಡ. ದೊರೆತ ಶಾಂತಿಯ ದೂರ ಬೇಡ. ಧನ್ಯವಾದ. ನೋಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಿಮ್ಮ ಸಾಹಿತ್ಯ ಪಯಣದ ಅಮೂಲ್ಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಾಹಿತ್ಯ ಸೇವೆ ಇನ್ನಷ್ಟು ಬೆಳೆಯಲಿ ಎಂಬುದು ನಮ್ಮ ಹಾರೈಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.